ಏಯ್ ಬಡಬರ್ ರಾಸ್ಕಲ್, ಎಷ್ಟು ದಿನ ಆಯ್ತು ನಾನು ಸಾಲ ಇಸ್ಕೊಂಡು ನೀನು? ಯಾವಾಗ ಕೊಡ್ತೀನಿ ನಾನು ಸಾಲನ? ಕೇವಲ ಇದೊಂದು ಆಟೋ ಇಟ್ಕೊಂಡು ನೀವು ಆಟೋ ಡ್ರೈವರ್ಗಳು ಯಾವಾಗಲೂ ಕೊಡ್ತೀರ ನಾನು ಸಾಲನ? ನೀನು ಏಯ್ ಬಡವ್ರ ಮನೆ ಮಕ್ಳು ಬೆಳೆಕೆಲ್ಲ ಬಿಡ್ತೀರಾ, ಹಿಂದೆಂದನೇ ಹಾಕ್ಬಿಡ್ತೀರಲ್ಲ. ಸಾಲ ತೀರ್ಸಕ್ಕೆ ಯೋಗ್ಯತೆ ಇಲ್ಲ, ನನ್ನ ಮೇಲೆ ದೌರ್ಜನ್ಯ ಮಾಡ್ತೀರಾ? ಮಾಡ್ತಾರೆ ಸರ್, ಪ್ರತಿಯೊಬ್ಬ ಆಟೋ ಡ್ರೈವರ್ ಕ್ಲಿಯರ್ ಮಾಡ್ತಾರೆ. ಅಲ್ಲ, ನಿಮ್ಮ ಫೈನಾನ್ಸ್ ತಿಂಗಳ ಡ್ಯೂ ಇಲ್ದೆ ಕರೆಕ್ಟಾಗಿ ಕಟ್ಟಿದ್ರು. ಈಗ ಯಾಕಂದ್ರೆ ಕಟ್ಟಕ್ಕಾಗ್ತಿಲ್ಲ. ಮೊದಲೆಲ್ಲ ಬಸ್ ಸ್ಟಾಪ್ ಹತ್ರ ಇದ್ರು ನಮ್ಮ ಜನ ಆಟೋ ಕೇಳ್ತಿದ್ರು ಸರ್. ಆದರೆ ಈಗ ಫ್ರೀ ಬಸ್ ಬಂದಾಗಿಂದ 1 ಕಿಲೋಮೀಟರ್ ದೂರ ಇದ್ರು ಯಾರೋ ಆಟೋ ಕೇಳ್ತಿಲ್ಲ. ಕೇಳಿದ್ರೆ ನಮ್ಮ ಅದೃಷ್ಟ ಅಂದ್ಕೊಳ್ಳಿ. ಹಿಂಗಾದ್ರೆ ಏನು ಮಾಡಿ ಹೇಳಿ ಸ್ವಾಮಿ? ಯಾವುದೇ ಸರ್ಕಾರ ಬಂದರೂ ಹೋದ್ರು ಉದ್ಧಾರ ಆಗ್ತಾ ಇದ್ದಾರೆ ಹೊರತು ಒಬ್ಬ ಆಟೋ ಡ್ರೈವರ್ ಚೆನ್ನಾಗಿ ತೋರಿಸಿ ನೋಡೋಣ. ಇಲ್ಲ. ಸರ್, ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಯಾವ ವೆಹಿಕಲ್ ಮೇಲೆ ಸರ್ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ಗರ್ಭಿಣಿಯರಿಗೆ ಫ್ರೀ ಅಂತ ಬೋರ್ಡ್ ಹಾಕಿರುತ್ತೆ. ನಮ್ಮ ಆಟೋ ಮೇಲೆ ಬಿಟ್ರೆ ಅಂಥವ್ರನ್ನ ಕೇವಲ ಆಟೋ ಡ್ರೈವರ್ಗಳು ಅಂತೀರ ಅಲ್ಲ? ಅಲ್ಲ, ನಂಗೆ ಗೊತ್ತಾಗ್ತಿಲ್ಲ. ನಾವು ಹಾಕಿರೋದಕ್ಕೆ ಹಾಕಿನೇ ತಾನೆ, ಗೌರ್ಮೆಂಟ್ ಬಸ್ ಡ್ರೈವರ್ ಹಾಕಿರೋದಕ್ಕೆ ಹಾಕಿನೇ ತಾನೆ, ಪೊಲೀಸ್ ಹಾಕಿರೋದಕ್ಕೆ ಹಾಕಿನೇ, ಪೋಸ್ಟ್ ಮ್ಯಾನ್ ಹಾಕಿರೋದಕ್ಕೆ ಹಾಕಿನೇ. ಅವ್ರಿಗೊಂದು ಪರ್ಟಿಕ್ಯುಲರ್ ಜಾಗ, ಸರ್ಕಾರಿ ಸೌಲಭ್ಯಗಳು ಎಲ್ಲ ಕೊಟ್ಟಿದ್ದೀರಾ. ನಮ್ಮಳಿಗೆ ಯಾಕೆ ಕೋಡಿ ತೊಗೊಳ್ಳೋದಂತ ಹೇಳ್ತೀವ? ತಾರತಮ್ಯ ಸರ್, ಇಡೀ ಪ್ರಪಂಚದಲ್ಲೇ ತಾರತಮ್ಯ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಗೆ ಕತೆಗಳು ಹೆಂಗಾಗಿದ್ದೀವಿ ಅಂದರೆ, ಗುರುಗುಂಟೆಪಾಳ್ಯ ಸಿಗ್ನಲ್, ಯಶವಂತಪುರ ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ಹತ್ರ ನಿಂತ್ಕೊಂಡಾಗ ಆಟೋ ಬೇಕಾ ಅಣ್ಣ, ಆಟೋ ಬೇಕಾ ಸರ್, ಆಟೋ ಸರ್ ಮೇಡಮ್, ಆಟೋ ಮೇಡಮ್ ಅಂತ ಲಬ ಅಂತ ಭಿಕ್ಷಿಕರ ಥರ ಕೇಳ್ಕೊಂಡಂಗಿದೆ ಸರ್. ಅದು ಬಿಡಿ, ಡೀಸೆಲ್, ಪೆಟ್ರೋಲ್, ಗ್ಯಾಸ್, ಅಡುಗೆ ಇವುಗಳ ಬೆಲೆ ಎಷ್ಟೇ ಜಾಸ್ತಿ ಆದ್ರೆ ಪ್ರಶ್ನೆ ಮಾಡ್ತಿರೋಂಥ ಜನ ಆಟೋ ಡ್ರೈವರು 10 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದ್ರೆ ಸರ್ ಪ್ರಶ್ನೆ ಮಾಡ್ತೀರಾ? ಯಾಕೆ? ಅವ್ರಿಗೇನು ಜೀವನ ಇಲ್ವಾ? ಜೀವನ ಮಾಡ್ತಿಲ್ವಾ? ಈಗ ದಿನದ ದುಡಿಮೆ ಹೆಂಗಿದೆ ಅಂದರೆ, ದಿನೆಲ್ಲ ದುಡಿದ್ರು 400 500 ರೂಪಾಯಿ ಸಿಗುತ್ತೆ. ಅದನ್ನ ಎತ್ಕೊಂಡು ಮನೆ ಬಾಡಿಗೆ ಅಂತ ಕಟ್ತೀರಾ, ಮನೆ ಖರ್ಚು ಅಂತ ನೋಡ್ತೀರಾ, ಮಕ್ಕಳು ಸ್ಕೂಲ್ ಫೀಸ್ ಅಂತ ಕಟ್ತೀರಾ. ಏನು ಮಾಡೋಕ್ಕಾಗುತ್ತೆ ಸರ್? ದುಡೀರಿ ಅಂದ್ರೆ ಹೆಂಗೆ ಸರ್ ದುಡಿಯೋಣ? ಎಲ್ಲಿಂದನೋ ಇಲ್ಲಿಗೆ ಬಂದವರು ಮನೆ ಮೇಲೆ ಮನೆ ಕಟ್ಕೊಂಡು ಸೆಟ್ಲ್ ಆಗ್ತಿದ್ದಾರೆ. ಆದರೆ ಆಟೋ ಡ್ರೈವರ್ಗಳು ತನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ತದೆ ವಿಲ ಅಂತ ಒದ್ದಾಡ್ತಾ ಇದ್ದೇನೆ ಸರ್. ಆ ಲೋನು ಈ ಲೋನು, ಆಟೋ EM ಅಂತ ಕಟ್ಟೋಷ್ಟಲ್ಲಿ ಅರ್ಧ ಜೀವನನೇ ಮುಗ್ದೋಗ್ತಿದೆ ಸರ್ ನಮ್ಮ ಆಟೋ ಡ್ರೈವರ್ಗಳಿಗೂ. ಇದು ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತಲ್ಲ ಸರ್ ಮಾಡೋಕ್ಕೆ. ಸ್ಕೂಲು ಕಾಲೇಜ್ಗೆ ಹೋದ ನಿಮ್ಮ ಮಕ್ಕಳು, ತರಕಾರಿ ತಗೊಂಬರ್ಕೋದ ನಿಮ್ಮ ಹೆಂಡ್ತಿ ಸೇಫಾಗಿ ಮನೆಗೆ ಬರ್ತಾರಲ್ವಾ? ನಮ್ಮ ಆಟೋ ಡ್ರೈವರ್ಗಳಿದಾರಂತ ನಂಬಿಕೆ ಸರ್. ಅಂತವ್ರನ್ನ ಕೇವಲ ಆಟೋ ಡ್ರೈವರ್ಗಳು ಅಂತೀರ ಅಲ್ಲ? ಸರ್, ಆಟೋ ಡ್ರೈವರ್ಗಳು ಮರ್ಯಾದೆ ಕೊಡ್ರಿ ಸರ್. ಅವ್ರಿಗೊಂದು ಪುಟ್ಟು ಹೃದಯ ಇದೆ, ಜೀವನ ತುಂಬಿದೆ, ಅವ್ರಿಗೆ ಅನ್ನೋದಾಗುತ್ತೆ ಸರ್. ಬರೀ ಆಟೋ ಡ್ರೈವರ್ಗಳಿಗೆ ಆಟೋ ಓಡ್ಸಕ್ಕೆ ಬರ್ತಂತ ಮಾತ್ರ ಅಂದ್ಕೊಂಬಿಡಿ ಸರ್. ಮನ್ಸು ಮಾಡಿದ್ರೆ ಆಟನೂ ಆಡಿಸ್ತೀವಿ ನಾವು. ಒಂದ್ಸರಿ ಆಟೋ ಬಿಟ್ಟು ಆಟ ಆಡ್ಸಕ್ಕೆ ಅಂತ ನಿಂತೆ ಅಂದ್ಕೊಳ್ಳಿ, ಈ ನಮ್ಮ ಮೈ ಮೇಲೆ ಹಾಕಿರೋ ಬಟ್ಟೆ ಇಷ್ಟೆಲ್ಲ ಮುಚ್ಕೊಳಕ್ ಮಾನನ ಏನೋ ಎಷ್ಟಿದೆಯೋ? ತಗೋ, ಇದ್ರಲ್ಲಿ 5,000 ಇದೆ. ಇನ್ನು ಮಿಕ್ಕಿದ್ದು ಬರೋ ತಿಂಗಳು ಕ್ಲಿಯರ್ ಆಗುತ್ತೆ. ಇನ್ನೊಂದು ಸರಿ ಏನಾದರೂ ಬಂದು ಆಟೋ ತಲೆ ಮೇಲೆ ಕೈ ಎದ್ದೆ ಅನ್ಕೋ, ಗೊತ್ತಲ್ಲ, ಹೋಗು. ಏಯ್, ಅದೇನೋ ಅಂದಲ್ಲ ಕೇವಲ ಆಟೋ ಡ್ರೈವರ್ಗಳು ಅಂತ. ನಮ್ಮ ಆಟೋ ಕೇವಲ ಅಲ್ಲ ಸರ್, ಕರ್ನಾಟಕದಲ್ಲಿರೋ ಕನ್ನಡಿಗರ ಕನ್ನಡದ ತೇರು. ಅದಕ್ಕೆ ನಮ್ಮ ಡಿ.ಬಾಸ್ ಅವರು ಹೇಳಿರೋದು, ಕೈ ಮುಗಿದು ಏರು ಇದು ಕನ್ನಡದ ತೇರು ಅಂತ. ಬರಲಾ ಸರ್? ಬಡವ್ರ ಮನೆ ಮಕ್ಳು ಬೆಳೆಕೆಲ್ಲ ಬಿಡ್ತೀರಾ, ಹಿಂದೆಂದನೇ ಹಾಕ್ಬಿಡ್ತೀರಲ್ಲ. ಆಟೋದವ್ರ ಪರಿಸ್ಥಿತಿ ಏನಿಲ್ಲ ಬಿಟ್ಟರೆ ನಿಮಗೆ ಆಟೋದವ್ರು ಪಕ್ಕದೇ ಕಷ್ಟ ಆಯ್ತು. ನೈಟೆಲ್ಲ ದುಡಿದ್ರೆ 500 ರೂಪಾಯಿ ದುಡಿಯೋಕ್ಕಾಗ. ಜನಕ್ಕೆ ಗೊತ್ತಾಗಲಿ ಆಟೋ ಡ್ರೈವರ್ ಎಷ್ಟು ಕಷ್ಟಪಡ್ತವ್ರೆ, ಅವ್ರಿಗೆ ಜೀವನ ಹೆಂಗೆ ನಡೆಸ್ತಾ ಇದ್ದಾರೆ. ಅವ್ರು ಎಷ್ಟೇ ಕಷ್ಟಪಟ್ಟರು ಅವ್ರಿಗೇನು ಬೆಲೆ ಸಿಗ್ತಾ ಇಲ್ಲ ಈ ಕಾಲದಲ್ಲಿ. ಇವಾಗ ನಿಜ ಮೂಮೆಂಟಲ್ಲಿ 1 ಲೀಟ್ರ್ ಗ್ಯಾಸ್ ಬಂದೆ 65 ರೂಪಾಯಿನ 66 ರೂಪಾಯಿನ ಗ್ಯಾಸು.
ಆ 1 ಲೀಟ್ರ್ ಗ್ಯಾಸ್ನ ಅರ್ಧ ಲೀಟ್ರ್ ಸುತ್ತಾಡ್ತಾ ಇದ್ದೀವಿ, ಆಟೋಗೆ ಬಾಡಿಗೆ ಸಿಗ್ತಾ ಇಲ್ಲ. ಫ್ರೀ ಬಸ್ ಇರ್ಬೋದು, ಟೂ ವೀಲರ್ ಕ್ಯಾಬ್ ಮಾಡೋಕ್ಕಲ್ಲ. ಇರೋದ್ರಲ್ಲಿ ನಡ್ಕೊಂಡು ಹೋಗೋದು, ಬೇರೆ ಕೆಲಸ ಗೊತ್ತಿರಲ್ಲ, ಇದೇ ಕೆಲಸ ಗೊತ್ತಿರೋದು ಮಾಡ್ಕೊಂಡು ಹೋಗ್ತಾರೆ. ಹಿಂಗಿದೆ. ಸ್ವಲ್ಪ ಸರ್ಕಾರ ನಮ್ಮ ಕಡೆನೂ ನೋಡಿ ತೋರಿಸ್ಬೇಕು.